ಉದ್ಯಾನವನಗಳ ಶೇಕಡ 5ರಷ್ಟು ಜಾಗ ಬಳಕೆ ವಿಚಾರ. ಪಾರ್ಕ್ಗಳನ್ನ ಇಲಾಖೆ ಖಾಸಗಿಯವರಿಗೆ ವಹಿಸುತ್ತಿಲ್ಲ. ತೋಟಗಾರಿಕಾ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯೋಜನೆಗೆ ಪೂರಕ ಆಗುವ ರೀತಿಯಲ್ಲೇ ಕ್ರಮ ಆಗುತ್ತೆ. ಮೆಟ್ರೋ ಯೋಜನೆ, ಸರ್ಕಾರಿ ಕಚೇರಿ ಹಾಗೂ ಕೆಲ ಯೋಜನೆಗೆ ಉದ್ಯಾನವನಗಳನ್ನು ಕೊಡಲಾಗುವುದು ಎಂದಿದ್ದಾರೆ. ಬೆಂಗಳೂರಿಗೆ ಅಡ್ಡಾಡಿ ಸುಸ್ತಾಗಿದ್ರು. ಒಂದು 15-20 ಸತಿ ಅಡ್ಡಾಡಿ ಕೊನೆಗೆ ಅದು ನಮ್ಮ ಕ್ಷೇತ್ರ ಬರಲ್ಲ ಅಂದ್ರೂ ಪಾಪ ನನ್ನ ಬಿಡ್ತಿದ್ದಿಲ್ಲ ಅವರು. ಕೊನೆಗೆ ಬಸವಂತಪ್ಪನ ಕರೆದು ಒಂದು ಜಲ್ದಿ ಯಾವುದರ ಒಂದು ಗ್ರ್ಯಾಂಟ್ ತಂದು ಏನಾರ ಮಾಡೋಣ ಅಂತೇಳಿ ಒಟ್ಟು ಈ ಭಾಗಕ್ಕೆ ಎಲ್ಲ ರೈತರಿಗಾಗಲಿ ಕೆರೆಗಳು ತುಂಬಿಸೋ ಯೋಜನೆಗಳಾಗಲಿ, ಯಾಕೆಂದರೆ 22 ಕೆರೆದು ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಹಾಗಾಗಿ ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿ ಆದಷ್ಟು ಬೇಗನೆ ಇದನ್ನು ಕಂಪ್ಲೀಟ್ ಮಾಡಲಿ ಅಂತೇಳಿ ನಮ್ಮ ಅನುದಾನ ಎಲ್ಲರೂ ಸೇರಿಸಿ, ಇದು ಅವ್ರದ್ದು ಅನುದಾನ ಇವ್ರದ್ದು ಅನುದಾನ ಅಂತಲ್ಲ, ಒಟ್ಟು ಕೆಲಸ ಆಗ್ಬೇಕಪ್ಪ, ನಮ್ಮ ಜನಗಳಿಗೆ ನಮ್ಮ ರೈತರಿಗೆ ಕೆಲಸ ಆಗ್ಬೇಕು, ಆ ನಿಟ್ಟಿನಲ್ಲಿ ಅನುಕೂಲ ಆಗ್ಬೇಕು ಅಂತೇಳಿ ಸೇರಿಸಿ ಮಾಡಿದ್ದೀವಿ. ಆದಷ್ಟು ಬೇಗನೆ ನಮ್ಮ ಕಾಂಟ್ರಾಕ್ಟರ್ಗಳು, ಯಾಕಂದ್ರೆ 3 ಸತಿ ಕಾಂಟ್ರಾಕ್ಟರ್ ಇರಲಿಲ್ಲ, ಟೆಂಡರ್ಗಳು ಕರೆದ ಸಿಂಗಲ್ ಟೆಂಡರ್ ಆಗಿ ಅದನ್ನು ಸಂಪುಟ ಸಭೆಯಲ್ಲಿ ಪಾರ್ಕ್ಗಳ 5% ಜಾಗನ ಬೇರೆ ಕೆಲಸಕ್ಕಲ್ಲ, ಗೌರ್ಮೆಂಟ್ ಸಾರ್ವಜನಿಕರಿಗೆ ಉಪಯೋಗಕ್ಕಾಗೋ. ಈಗ ಫಾರ್ ಎಕ್ಸಾಂಪಲ್ ಯಾವುದು ಬಸ್ ಸ್ಟ್ಯಾಂಡ್, ರೋಡು, ಅಂಡರ್ಗ್ರೌಂಡ್ ಟನಲ್ಲು, ಇದು ಯಾವುದು ನಿಮ್ಮದು ಮೆಟ್ರೋ ಸ್ಟೇಷನ್ಗಳು ಮಾಡೋಕ್ಕೆ ಅವ್ರಿಗೆ ಇನ್ವಾಲ್ವ್ ಆಗಬೇಕು. ಔಟ್ ಗೌರ್ಮೆಂಟ್ ಪರ್ಪಸ್, ಸಾರ್ವಜನಿಕರಿಗೆ ಒಳ್ಳೆ ಕೆಲಸ ಆಗಬೇಕು, ಅವ್ರಿಗೆ ಉಪಯೋಗ ಆಗಬೇಕು. ಆ ರೀತಿ ಇರೋಕ್ಕೆ ಎಮರ್ಜೆನ್ಸಿ ಇದ್ದರೆ ಅದು ಮತ್ತೆ ಕ್ಯಾಬಿನೆಟಿಗೆ ಬಂದು ಅಸೆಂಬ್ಲಿಗೆ ಬಂದು ಕ್ಲಿಯರ್ ಆಗಬೇಕು.